ನೀವು ಬಡ್ಜೆಟಲ್ಲಿ ಅಲೋಕೇಶನ್ ಮಾಡಿದ್ದೀರ 55,000 ಕೋಟಿನ ನಿಮ್ಮ ಫ್ರೀ ಗ್ಯಾರಂಟಿಗಳಿಗೋಸ್ಕರ. ಈಗ ಸಂಬಳ ಕೊಡೋಕ್ಕೆ ಮುಂದಿನ ತಿಂಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ವರದಿ ಕೊಟ್ಟಿದ್ದಾರೆ. ಈಗಾಗಲೇ ಸಂಬಳ ಕೊಡೋಕ್ಕೆ ಹಾಹಾಕಾರ ಆಗ್ಬೋದು ಅಂತೇಳಿ, ಎಲ್ಲಿ ನೌಕರರೆಲ್ಲ ದಂಗೆ ಹೇಳ್ತಾರೋ ಅಂತೇಳಿ ರಾತ್ರೋರಾತ್ರಿ ಇವತ್ತು ಸುಮಾರು 3,000 to 4,000 ಕೋಟಿ ಹೊರೆಯನ್ನು ರಾಜ್ಯದ ಜನಗಳ ಮೇಲೆ ಹಾಕ್ತಾ ಇದ್ದೇನೆ. ಪೆಟ್ರೋಲು ಮತ್ತು ಡೀಸೆಲ್ ಉಪಯೋಗ ಮಾಡೋರು ಯಾರು ಉಪಯೋಗ ಮಾಡ್ತಾರೆ? ಎಲ್ಲ ಬಡವರು, ಕೂಲಿ ಕೆಲಸ ಮಾಡೋರು TVS ಅಲ್ಲಿ ಹೋಗ್ತಾರೆ, ಸಣ್ಣ ಸಣ್ಣ ಸ್ಕೂಟ್ರುಗಳಲ್ಲಿ ಹೋಗ್ತಾರೆ, ಶಾಲೆಗೆ ಹೋಗೋವಂಥ ಬಸ್ಗಳು, ಆಟೋ ರಿಕ್ಷಾ ಓಡಿಸ್ತಾರೆ. ದಿನದ ಸಂಪಾದನೆ ಅವ್ರದ್ದು 500 ರೂಪಾಯಿನೂ ಸಂಪಾದನೆ ಮಾಡೋಕ್ಕಾಗಲ್ಲ ಆಟೋ ರಿಕ್ಷಾದವರು. ಟ್ಯಾಕ್ಸಿ ಕತೆ ಏನು? ಅದಕ್ಕಿಂತ ಮುಖ್ಯವಾಗಿ ತರಕಾರಿ ರೇಷನ್ನು ತರುವಂಥ ವೆಹಿಕಲ್ಸು, ಗೂಡ್ಸ್ ವೆಹಿಕಲ್ಲು, ಅದನ್ನು ಓಡಿಸೋವಂಥವ್ರು ಬಡವರೇ, ಡ್ರೈವರ್ಸ್ ಎಲ್ಲ. ಅವ್ರ ಕತೆ ಏನು? ಈಗ ತರಕಾರಿ ಬೆಲೆ ಏರ್ತು, ಹಾಲಿನ ಬೆಲೆ ಇರಬೇಕು, ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಏರಿದ ಮೇಲೆ ಹೋಟ್ಲುಗಳ ಕಾಫಿ ಬೆಲೆ, ಟೀ ಬೆಲೆನೂ ಏರ್ತದೆ. ಅಂದರೆ ಜನ ಕಾಫಿ ಟೀ ಕುಡಿಯೋಕ್ಕೂ ಅತಂತ್ರ ಪರಿಸ್ಥಿತಿಯನ್ನು ತಂದಿಟ್ಟಂಥವರು ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ. ಟೀ ಕಾಫಿಗೂ ಬರಗಾಲ ಬರುವಂಥ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಗಳ ಮೇಲೆ ಹೊರೆಯನ್ನು ಏರ್ತಾ ಇದೆ. ಇನ್ನು ಬೆಲೆ ಏರಿಕೆ ಗಗನಕ್ಕೆ ಏರ್ತದೆ. ಬೆಲೆ ಏರಿಕೆ ನಾಳೆಯಿಂದನೇ ಶುರು. ಆಟೋದವರು ನಮ್ಮ ಫೇರ್ ಜಾಸ್ತಿ ಮಾಡಬೇಕು ಅಂತಾರೆ. ಗೂಡ್ಸ್ ವೆಹಿಕಲ್ ಆಟೋಮೆಟಿಕ್ಕಾಗಿ ಅವರು ಲಂಗು ಲಗಾಮಿಲ್ಲದೆ ಈಗ ಅವರು ಏರಿಕೆ ಮಾಡಲೇಬೇಕು. ಅವರು ಹೋಟ್ಲುಗಳವರು ಅವರು ಕೂಡ ಇನ್ನು ಸಭೆ ಮಾಡ್ತಾರೆ, ಅದು ಏರಿಕೆ ಮಾಡ್ತೈತೆ. ಇಷ್ಟು ಜ್ಞಾನ ಇಲ್ಲನ್ರಿ ನಿಮಗೆ? 15 ಬಡ್ಜೆಟನ್ನು ಮಂಡಿಸಿದಿರಲ್ಲ, ಪೆಟ್ರೋಲ್ ಡೀಸೆಲ್ ಮಾಡಿದ್ರೆ ಇವೆಲ್ಲ ಏರಿಕೆ ಆಗ್ತೈತೆ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲಲ್ರಿ ನಿಮಗೆ? ಬೊಗಳೆ ಬಡ್ಕೊಂಡ್ರೆ ಅವಾಗ ಮಾನ ಮರ್ಯಾದೆ ಇದೆಯಾ ಅಂತ? ನಿಮಗೇನು ಮಾನ ಮರ್ಯಾದೆ ಇದೆಯಾ? ನನಗನ್ಸ್ತೈತೆ, ನಾನು ಹೇಳಿದ್ದೀನಿ ಈ ಸರ್ಕಾರ ಪಾಪರಾಗಿದೆ ಅಂತ ಪ್ರಾರಂಭದಿಂದನೂ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಕುಚೋದ್ಯ ಮಾಡಿದ್ರು, ಏನು ಅಶೋಕನ್ಗೆ ಫೈನಾನ್ಸ್ ಗೊತ್ತಿದೆಯಾ ಅಂತ. ಈಗ ನಿನ್ಗೇನಪ್ಪ ಗೊತ್ತಿದೆ ಫೈನಾನ್ಸು? ಬಡ್ಜೆಟಲ್ಲಿ ನೀನು 55,000 ಕೋಟಿ ಬಿಟ್ಟ ಮೇಲೆ ಯಾಕೆ ಟ್ಯಾಕ್ಸ್ ಹಾಕ್ಬೇಕು ನೀನು? ಮಾಡೋದಿದ್ರೆ ಬಡ್ಜೆಟಲ್ಲೇ ರೈಸ್ ಮಾಡಬೇಕಾಯ್ತು ನೀನು ಅವತ್ತು. ಯಾಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತ ಮಾಡಲಿಲ್ಲ? ಭಯ ಬಿದ್ರ ಪಾರ್ಲಿಮೆಂಟ್ ಎಲೆಕ್ಷನ್ ಐತೆ ಅಂತೇಳಿ? ಮೋಸ ಮಾಡಿದ್ರಲ್ಲ ಜನಕ್ಕೆ, ದ್ರೋಹ ಮಾಡಿದ್ರಿ, ವಂಚನೆ ಮಾಡಿದ್ರಿ. ವಂಚನೆ ಸರ್ಕಾರ ಇದು. ನಿಮ್ಮ ದಮ್ಮಿದ್ದಿದ್ರೆ, ತಾಕತ್ತಿದ್ದಿದ್ರೆ ಆ ಬಡ್ಜೆಟಲ್ಲಿ ಮೆನ್ಷನ್ ಮಾಡಬೇಕಾಯ್ತು. ರೂಲ್ಸ್ ಇರೋದು, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಏನೇ ಈ ಥರ ಏರಿಕೆ ಮಾಡಬೇಕಾದ್ರೆ ಬಡ್ಜೆಟಲ್ಲಿ ಮಾಡಬೇಕಾಯ್ತು. ಧರ್ಮ. ಅದಾದಮೇಲೆ ಮಾಡೋ ಅಂಥದ್ದು ಕಳ್ಳದಾರಿ. ಅದು ವಾಮ ಮಾರ್ಗ ಅಂತ ಹೇಳ್ತಾರೆ ರಾಜಕೀಯ ಭಾಷೆಯಲ್ಲಿ ಹೇಳಬೇಕಾದ್ರೆ. ವಾಮ ಮಾರ್ಗದಲ್ಲಿ ಇವತ್ತು ನೀವು ಚುನಾವಣೆಯನ್ನು ಸೋಲನ್ನು ಅನುಭವಿಸಿದ ಮೇಲೆ ನಿಮ್ಮ 136 ಶಾಸಕರು ಇದ್ದರೂ ಕೂಡ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿದ್ದರೂ ಕೂಡ ನಿಮ್ಮ ಯೋಗ್ಯತೆಗೆ 9 ಸೀಟ್ ಗೆಲ್ಲಕ್ಕಾಗಿಲ್ಲ. ನೀವು ಜನಗಳ ಮೇಲೆ ಸೇಡನ್ನು ತೀರ್ಸ್ಕೊತಾ ಇದ್ದೀರಾ. ಹಳ್ಳಿಗಾಡುಗಳ ಜನಗಳ ಮೇಲೆ, ಬೆಂಗಳೂರಿನ ನಗರ ಜನಗಳ ಮೇಲೆ ಸೇಡನ್ನು ತೀರ್ಸ್ಕೊಳೋ ಅಂತ ಹೀನ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ. ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ರಾಜ್ಯದ ಜನತೆಗೆ ವಿನಂತಿ ಮಾಡ್ತಾ ಇದ್ದೀನಿ. ಮುಂದೆ ಬರೋವಂಥ ಜಿಲ್ಲಾ ಪಂಚಾಯಿತಿ ಇರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಈ ಚುನಾವಣೆಯಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಇವ್ರಿಗೆ ಮನೆ ಕಳಿಸಿಲ್ಲ ಅಂದರೆ ಇನ್ನಷ್ಟು ತೆರಿಗೆಗಳು ಬರ್ತೈತೆ. ಇನ್ನಷ್ಟು ತೆರಿಗೆಗಳ ಹೊರೆಯನ್ನು ರಾಜ್ಯದ ಜನಗಳ ಮೇಲೆ ಏರ್ತಾರೆ ಇವರು. ಈ ಮೋಸಗಾರ ಕಾಂಗ್ರೆಸ್ಗೆ ಎಲ್ಲೂ ಓಟ್ ಹಾಕಬಾರ್ದು. ನಿಮ್ಮ ನೆಂಟರು, ನಿಮ್ಮ ಅಣ್ಣ ತಮ್ಮ ನಿಂತರು ಕಾಂಗ್ರೆಸ್ ಪಾರ್ಟಿಯಿಂದ, ಅಣ್ಣ ತಮ್ಮ ನಿಂತರೂ ಓಟ್ ಹಾಕಬೇಡಿ. ಅವಾಗೇ ಈ ಬುದ್ಧಿ ಬರ್ತೈತೆ. ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಈ ಬೆಲೆ ಏರಿಕೆ ಆಗಿ 100 ರೂಪಾಯಿ ದಾಟ್ಬಿಡುತ್ತೆ, ಮಾನ ಮರ್ಯಾದೆ ಹೋಗುತ್ತೆ ಅಂಥೇಳಿ ನಾವು 7 ರೂಪಾಯಿ ಕಡಿಮೆ ಮಾಡಿದ್ವಿ. ಯಾವುದು? ರಾಜ್ಯ ಸರ್ಕಾರದ ಆದಾಯ ಏನಿದೆ, ಕೇಂದ್ರದಲ್ಲ, ರಾಜ್ಯ ಸರ್ಕಾರದ ಆದಾಯ ಏನಿದೆ ಅದರಲ್ಲಿ ನಾವು 7 ರೂಪಾಯಿ ಕಡಿಮೆ ಮಾಡಿದ್ರಿ ಆ ಸಂದರ್ಭದಲ್ಲಿ.